लास्ट क्वेश्चन सर, कैबिनेट रिशफल होने वाला है आने वाले दिनों में, क्या उम्मीद रखते हैं आप? मैं बहुत पहले ही बोला हूँ, हकदार है मुझे, आई ऑलरेडी डिजर्व इट, so they have to give. I think inshallah they will give. See, when he decides, nobody will stop. I wait for his decision. तो आपकी कोशिश है कि कोशिश नहीं, हम पूरा जैसे कहेंगे आप सरकार I deserve to be given. So I have, there is nothing else stopping. So maybe party has some limitations. I wait with the discipline in party as a disciplined soldier for the party to decide. That's all. ओके सर, बजट का ओवरऑल रिएक्शन आप? ಒಳ್ಳೆ ಬಡ್ಜೆಟ್ ಕೊಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು. ಕಳೆದ ಎಷ್ಟನೇ ಬಡ್ಜೆಟ್ ಇದು? 17ನೇ ಬಡ್ಜೆಟ್, 16 ಬಡ್ಜೆಟ್ ಒಳ್ಳೆ ಬಡ್ಜೆಟ್ ಕೊಟ್ಟಿದ್ದಾರೆ. ಡೆಫಿಸಿಟ್ ಲಿಮಿಟ್ ಒಳಗಡೆ ಇದೆ. ದಟ್ ಈಸ್ ಅ ಗುಡ್ ಬಡ್ಜೆಟ್. ಆಮೇಲೆ ವಿರೋಧ ಪಕ್ಷದವರು ಒಪ್ಕೊಳ್ತಾರ ನಮ್ಮ ಬಡ್ಜೆಟ್ ನ, ಒಪ್ಕೊಳ್ಳಲ್ಲ. ಬಟ್ ಎಲ್ಲಾ ಸಮುದಾಯಕ್ಕೂ ಎಲ್ಲಾ ಕೆಲಸ ಕಾರ್ಯಕ್ರಮಗಳಿಗೂ ದುಡ್ಡು ಬಂದಿದೆ. ಅಭಿವೃದ್ಧಿ ಕೆಲಸಕ್ಕೇನು ದುಡ್ಡು ಹೋಗಿದೆ, ಗ್ಯಾರಂಟಿಗೂ ದುಡ್ಡು ಹೋಗಿದೆ. ನೇರ ಗ್ಯಾರಂಟಿ ಇಟ್ ಸೆಲ್ಫ್ ಇಸ್ ಅ ಡೆವಲಪ್ಮೆಂಟ್. ಸಿ ಡೈರೆಕ್ಟ್ಲಿ 60,000 ಕೋಟಿ ರೂಪಾಯಿ ನಮ್ಮ ಸಾಮಾನ್ಯ ಜನರ ಜೋಬಿಗೆ ಹೋಗ್ತದೆ ಅಂದ್ರೆ ಅದು ಡೆವಲಪ್ಮೆಂಟ್ ಅಲ್ವಾ? ಅದನ್ನ ಡೆವಲಪ್ಮೆಂಟ್ ಅಲ್ಲ ಅಂತ ಯಾವ ತರ ಹೇಳ್ತಾರೆ? ಆ ದುಡ್ಡು ಮಾರ್ಕೆಟ್ ಅಲ್ಲಿ ರೋಲ್ ಆಗ್ತದೆ. ಸೊ ನಮ್ GDP ಬೆಟರ್ ಆಗಿದೆ. ಇದೆಲ್ಲ ಇಟ್ ಈಸ್ ಅ ಗುಡ್. ಸಿ ನಾವೀಗ ವಿರೋಧ ಪಕ್ಷದವರು ಇದನ್ನ ಬೇರೆ ತರ ಹೇಳ್ಬೋದು, ಆದ್ರೆ ನೀವು ನೋಡಿ ಅನಲೈಸ್ ಮಾಡಿ. ಡೆಫಿಸಿಟ್ ಒಳಗಡೆ ಅಂದ್ರೆ ಎಲ್ಲಾ ಸರ್ಕಾರಕ್ಕೂ ಒಂದಿಷ್ಟು ಡೆಫಿಸಿಟ್ ಮ್ಯಾಕ್ಸಿಮಮ್ ಅದಕ್ಕಿಂತ ಜಾಸ್ತಿ ಹೋಗಂಗಿಲ್ಲ. ಲೋನ್ ತಗೊಳ್ಬೇಕಾದ್ರೆ ಒಂದು ಲಿಮಿಟ್ ಇದೆ, ಅದಕ್ಕಿಂತ ಜಾಸ್ತಿ ತಗೊಳ್ಳಂಗಿಲ್ಲ. ಅದ್ಯಾವುದು ಮೀರ್ತೇನೆ ನಮ್ಮ ರಾಜ್ಯದ ಬಡ್ಜೆಟ್ ಆಗಿದೆ. ಸೊ ಇಟ್ಸ್ ಅ ಗುಡ್ ಬಡ್ಜೆಟ್.